ಕಪ್ ಗೆದ್ದ ಸಂಭ್ರಮದಲ್ಲಿದ್ದ ಕರ್ನಾಟಕಕ್ಕೆ ಇಂದು ಕರಾಳ ದಿನವಾಗಿದೆ. ಆರ್ಸಿಬಿ ಟೀಮ್ ನೋಡಲು ಬಂದಿದ್ದಂತ ಫ್ಯಾನ್ಸ್ ಸ್ಮಶಾನ ಸೇರಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳ ನೂಕು ನುಗ್ಗಲಿನಿಂದಾಗಿ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ. ಈ ನಡುವೆ ಈಗಾಗಲೇ 11 ಮಂದಿ ಮೃತಪಟ್ಟಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳ ನೂಕು ನುಗ್ಗಲು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ರು. ಇದರ ಈ ಭಯಾನಕ ದೃಶ್ಯ ಹೇಗಿತ್ತು, ಯಾವ ರೀತಿಯಾಗಿ ಆಯಿತು, ಏನೇನು ಘಟನೆಗಳು ಸಂಭವಿಸಿತು, ಹೇಗೆ ಇವೆಲ್ಲದಕ್ಕೂ ಕೂಡ ಕಾರಣ ಆಯಿತು ಅನ್ನೋದರ ಒಂದೊಂದೇ ದೃಶ್ಯಗಳನ್ನು ಗಮನಿಸ್ತಾ ಹೋಗೋಣ. ಯಾಕಂದರೆ ಪುರುಷರು ಜನಸಾಗರದಲ್ಲಿ ಸಿಲುಕಿ ಒದ್ದಾಡಿದ್ರು. ಎಲ್ಲರೂ ಕೂಡ ಮಹಿಳೆಯರು, ಮಕ್ಕಳು, ಪೊಲೀಸರು ಕೂಡ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಹರಸಾಹಸವನ್ನು ಮಾಡಿದ್ರು. ಸದ್ಯ ಆ ಭಯಾನಕ ದೃಶ್ಯಗಳು ಹೇಗಿದೆ ಅನ್ನೋದನ್ನ ಒಂದೊಂದೇ ಗಮನಿಸ್ತಾ ಹೋಗೋಣ. ದೃಶ್ಯ ಒಂದನ್ನು ಗಮನಿಸ್ತಾ ಇದೀವಲ್ಲ, ಈ ದೃಶ್ಯ ನೋಡಿದ್ರೆ ಎಂಥವ್ರಿಗೂ ಕೂಡ ಮೈ ನಡುಗಿಸಿ ಬಿಡುತ್ತೆ. ಆರ್ಸಿಬಿ ಟೀಮ್ ನೋಡೋದಕ್ಕೆ ಸ್ಟೇಡಿಯಂ ಒಳಗಡೆ ಫ್ಯಾನ್ಸ್ಗಳು ಹೇಗೆಲ್ಲ ನುಗ್ತಾ ಇದ್ದಾರೆ, ಆ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ಗೇಟ್ ಓಪನ್ ಆಗ್ತಿದ್ದಂತೆ ಬೇಗ ಆ ರೀತಿಯಾಗಿ ನುಗ್ಗಂಥ ದೃಶ್ಯಗಳಾಯಿತು. ಇನ್ನು ದೃಶ್ಯ 2 ನೋಡ್ತಾ ಇದೀವಲ್ಲ, ಜನಸಾಗರ ಇದು. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಲಕ್ಷಾಂತರ ಅಭಿಮಾನಿಗಳು ಆಟಗಾರರನ್ನು ನೋಡೋದಕ್ಕೆ ಅಲ್ಲಿ ಹಾಜರಾಗಿದ್ರು. ಇಂಥ ಸಂದರ್ಭದಲ್ಲಿನೇ ಹೇಗಿತ್ತು ನೋಡಿ ಜನಸಾಗರ ಅನ್ನೋದು. ಇನ್ನು ದೃಶ್ಯ 3 ನೋಡ್ತಾ ಇದೀವಲ್ಲ, ಸ್ಟೇಡಿಯಂ ನೋಡಿದ್ವಿ, ವಿಧಾನಸೌಧ ಅಷ್ಟೇ ಅಲ್ಲ, ಮೆಟ್ರೋದಲ್ಲೂ ಕೂಡ ಜನಸಂದಣಿ ಹೆಚ್ಚಾಗಿತ್ತು. ಹಾಗಾಗಿ ಕಬ್ಬನ್ ಪಾರ್ಕ್ ಮತ್ತು ವಿಧಾನಸೌಧ ಮೆಟ್ರೋ ಸಂಚಾರ ಬಂದ್ ಮಾಡಲಾಗಿದೆ. ದೃಶ್ಯ 4 ಗಮನಿಸ್ತಾ ಇದೀವಿ. ಕಾಲ್ ತುಳಿತದಲ್ಲಿ ಮಕ್ಕಳನ್ನು ಕಳೆದುಕೊಂಡಂಥ ಪೋಷಕರ ಆಕ್ರಂದನ, ಅದು ನೋವದು. ಇಷ್ಟು ಖುಷಿಯಲ್ಲಿ ಬಂದಿದ್ರು, ಆದರೆ ಈಗ ಮನೆಯ ಮಕ್ಕಳನ್ನು ಕಳೆದುಕೊಂಡು ಪೋಷಕರು ಕಣ್ಣೀರಿಡ್ತಿದ್ದಾರೆ. ದೃಶ್ಯ 5 ನೋಡ್ತಿದ್ವಲ್ಲ, ಎಂಥ ಪರಿಸ್ಥಿತಿ ನೋಡಿ. ಆ ದೃಶ್ಯ ನೋಡಿ, ಒಬ್ಬರ ಮೇಲೆ ಒಬ್ಬರು ಬೀಳ್ತಿದ್ದಾರೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಅಕ್ಕಪಕ್ಕ ಇರೋರು ಒದ್ದಾಡ್ತಿದ್ದಾರೆ. ಒಬ್ಬರ ಮೇಲೊಬ್ಬರು ನಿಂತ್ಕೊಂಡು ದಾಟುತ್ತಿದ್ದಾರೆ. ಯಾವ ರೀತಿಯಾದಂಥ ಭಯಾನಕ ದೃಶ್ಯ ನೋಡಿ. ದೃಶ್ಯ 6 ಗಮನಿಸೋದಾದ್ರೆ, ಕಾಲ್ ತುಳಿತದಲ್ಲಿ ಗಾಯಗೊಂಡಿರುವಂಥ ಒಬ್ಬ ಯುವಕ, ಕಾಲಲ್ಲಿ ರಕ್ತ ಸುರಿತಾ ಇದೆ. ಕಾಲಿಗೂ ಪೆಟ್ಟು ಬಿದ್ದಿರೋದ್ರಿಂದ ಯುವಕ ಕುಂಟುತ್ತಾನೆ, ಜನರ ಮಧ್ಯೆ ಓಡಾಡ್ತಿದ್ದಾನೆ. ಒಂದು ಕಡೆ ನೂಗ್ತಿದ್ದಾರೆ, ತಳ್ಳುತ್ತಿದ್ದಾರೆ. ಆ ನಡುವೆ ಕಾಲಲ್ಲಿ ರಕ್ತ ಹೋಗ್ತಿದೆ. ಅದರ ನಡುವೆಯೂ ಕೂಡ ಕುಂಟುಕೊಂತಾನೆ ಹೋಗ್ತಿರುವಂಥ ದೃಶ್ಯ ಮನ ಕುಲುಗುತ್ತೆ. ಇದು ಒಂದೊಂದು ದೃಶ್ಯವೂ ಕೂಡ. ಇನ್ನು ದೃಶ್ಯ 7 ಗಮನಿಸ್ತಾ ಇದ್ರೆ ನೋಡಿ, ಕಾಲ್ ತುಳಿತದಲ್ಲಿ ಗಾಯಗೊಂಡಂಥ ಯುವತಿಯನ್ನ ಹೇಗೆ ಅಲ್ಲಿನ ಸ್ಥಳೀಯರು ಕರೆದುಕೊಂಡು ಹೋಗ್ತಿದ್ದಾರೆ ಅಂತ ಹೊತ್ಕೊಂಡು ಹೋಗ್ತಿದ್ದಾರೆ ಅಲ್ಲಿದ್ದಂಥ ಇತರರು. ದೃಶ್ಯ 8 ನೋಡಿ, ಕರ್ತವ್ಯದಲ್ಲಿರುವಂಥ ಪೊಲೀಸರೇ ಮಕ್ಕಳನ್ನ ಹೊತ್ಕೊಂಡು ಹೋಗ್ತಿದ್ದಾರೆ ಪರಿಸ್ಥಿತಿ ನಿಭಾಯಿಸೋದಕ್ಕೆ. ಜನಸಾಗರದಲ್ಲಿ ಮಕ್ಕಳು ಸಿಲುಕಿ ನರಳಾಡ್ತಿದ್ದಾರೆ. ಅದೆಷ್ಟೋ ಮಕ್ಕಳ ಜೀವವನ್ನ ಉಳಿಸಿದ್ದಾರೆ ಪೊಲೀಸರು ಇವತ್ತಿನ ಈ ಸಿಚುವೇಶನ್ ಅಲ್ಲಿ. ದೃಶ್ಯ 9 ನೋಡಿ, ಇದನ್ನ ನೋಡಕ್ಕೆ ಆಗ್ತಿಲ್ಲ. ಘಟನೆಯಲ್ಲಿ ಅಸ್ವಸ್ಥರಾಗಿ ಬಿದ್ದಂಥ ವ್ಯಕ್ತಿ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಅವರು ಕುಸಿದು ಬಿದ್ದಂಥ ವ್ಯಕ್ತಿಗೆ ಸ್ಥಳೀಯರೇ ಈ ಹಾರ್ಟ್ ಪಂಪ್ ಮಾಡ್ತಿದ್ದಾರೆ ಆ ಪರಿಸ್ಥಿತಿ ನಿಭಾಯಿಸೋದಕ್ಕೆ. ನಂತರ ಅವ್ರನ್ನ ಆಂಬ್ಯುಲೆನ್ಸ್ನಲ್ಲಿ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸ. ಅದಾದ್ಮೇಲೆ ಮೃತಪಟ್ಟಿದ್ದಾರೆ ಅವರು. ಇನ್ನು ದೃಶ್ಯ 10 ಗಮನಿಸ್ತಾ ಇದೀವಲ್ಲ, ನೋಡಿ ನೋಡಕ್ಕಾಗ್ತಿಲ್ಲ. ಕಾಲ್ ತುಳಿತದಲ್ಲಿ ಉಸಿರಾಟ ಸಮಸ್ಯೆಯಾಗಿ ಬಾಲಕ ಒಬ್ಬ ನರಳಾಡ್ಬಿಟ್ಟಿದ್ದಾನೆ. ಅಲ್ಲಿದ್ದವರು ಆ ಬಾಲಕನಿಗೆ ನೀರು ಕೊಟ್ಟಿದ್ದಾರೆ. ಅಲ್ಲದೆ ಆತನ ಕಾಲಿಗೂ ಕೂಡ ಪೆಟ್ಟು ಬಿದ್ದಿರುವಂಥ ಸಾಧ್ಯತೆ ಇದೆ. ಆ ಕಾಲಲ್ಲಿ ಏನು ಶಕ್ತಿ ಇಲ್ಲ, ಉಸಿರಾಟ ಕಂಪ್ಲೀಟ್ ಅಸ್ವಸ್ಥನಾಗಿದ್ದಾನೆ. ಅಯ್ಯೋ, ನೋಡಕ್ಕಾಗ್ತಿಲ್ಲ ಈ ದೃಶ್ಯನ. ದೃಶ್ಯ 11 ನೋಡಿ, ಜನ ಹೇಗೆ ಹೊತ್ಕೊಂಡು ಹೋಗ್ತಿದ್ದಾರೆ ಅಂತ. ಅದೆಷ್ಟೋ ಜನ ಉಸಿರಾಟದ ಸಮಸ್ಯೆಯಿಂದ ಕುಸಿದು ಬಿದ್ದಿದ್ದಾರೆ, ತಲೆ ಸುತ್ತು ಹೋಗಿದ್ದಾರೆ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ಬರು ನೂಕಾಡ್ತಿದ್ದಾರೆ, ತಳ್ಳಾಡ್ತಿದ್ದಾರೆ. ಹೆಂಗೆ ಬಚಾವಾಗೋದು? ದೃಶ್ಯ 12 ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ನಂಬರ್ 20ರಲ್ಲಿ ನಡೆದಿರುವಂಥ ಘಟನೆ ಇದು. ಅವರ ಯುವಕನನ್ನ ಸಿಬ್ಬಂದಿನೇ ಎತ್ಕೊಂಡು ಹೋಗ್ತಿದ್ದಾರೆ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡೋದಕ್ಕೆ. ಹಿಂಗೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಅಲ್ಲಿನ ಸಿಬ್ಬಂದಿಗಳು. ಒಂದೊಂದು ದೃಶ್ಯ ನೋಡ್ತಾ ಇದ್ರು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಎಂಥ ಸಂಭ್ರಮದಲ್ಲಿದ್ವಿ, ಸೂತಕ ಆಗ್ಬಿಡ್ತಲ್ಲ ಸಂಭ್ರಮ. ಕರಿ ಛಾಯ ಆವರಿಸ್ಕೊಂಡ್ಬಿಡ್ತಲ್ಲ, ಎಷ್ಟು ಖುಷಿ. ಕನಸು ಈ ರೀತಿಯಾಗಿ ಆಯ್ತಲ್ಲ. ಯಾರನ್ನ ಹೊಣೆ ಮಾಡೋದು ಇದಕ್ಕೆ? ಅಭಿಮಾನಿಗಳ ಅತಿರೇಕ ಅನ್ಬೇಕಾ ಅಥವಾ ಸರ್ಕಾರದ ವೈಫಲ್ಯ ಅನ್ಬೇಕಾ? ಒಟ್ಟಿನಲ್ಲಿ ಸಾವಂತೂ ಆಗಿದೆ. ಒಂದು ಜೀವವನ್ನ ಕಳೆದುಕೊಂಡು 11 ಕುಟುಂಬ ಕಣ್ಣೀರಿಡ್ತಾ ಇದೆ. ಅನೇಕರು ಇನ್ನೂ ಕೂಡ ಆಸ್ಪತ್ರೆಯಲ್ಲಿದ್ದಾರೆ, ಅನೇಕರು ಗಾಯಾಳುಗಳಾಗಿದ್ದಾರೆ, ಕೆಲವರು ಗಂಭೀರ ಸ್ಥಿತಿಯಲ್ಲಿದ್ದವರು ಕೂಡ ಇದ್ದಾರೆ. ಒಟ್ಟಿನಲ್ಲಿ ಇವೆಲ್ಲವೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಅಕ್ಕಪಕ್ಕದಲ್ಲಿ, ಹೊರಭಾಗದಲ್ಲಿ, ಸುತ್ತಮುತ್ತ ಕಂಡು ಬಂದಿರುವಂಥ ಬೆಚ್ಚಿ ಬೀಳಿಸುವ ದೃಶ್ಯಗಳು. ಒಂದು ಕಡೆ ಹೊತ್ಕೊಂಡು ಹೋಗ್ತಿದ್ದಾರೆ, ಪೊಲೀಸರು ಹೊತ್ಕೊಂಡು ಹೋಗ್ತಿದ್ರೆ, ಸಿಬ್ಬಂದಿಗಳು ಎತ್ಕೊಂಡು ಹೋಗ್ತಿದ್ದಾರೆ, ಹಾರ್ಟ್ ಪಂಪ್ ಮಾಡ್ತಿದ್ದಾರೆ, ಉಸಿರಾಟದ ಸಮಸ್ಯೆ, ನುಗ್ಗಲು, ಕಾಲ್ ತುಳಿತ, ನಾ ಮುಂದು ತಾ ಮುಂದು ಅಂತ ಒಬ್ರನ್ನ ಒಬ್ರು ಮುಂದೆ ಹೋಗಿ ಅಂತ ಹೊತ್ನಲ್ಲಾಗಿರುವಂಥ ಭೀಕರ ಘನಘೋರ ಆಗಿರುವಂಥ ಘಟನೆ ಇದು. ಇಡೀ ಬೆಂಗಳೂರು ಎಷ್ಟು ಜಾಲಿಯಾಗಿ ಖುಷಿಯಿಂದ ಸಂಭ್ರಮದಿಂದ
ಆಚರಿಸ್ತಾ ಇತ್ತು, RCB ಹಬ್ಬ ಆಗ್ತಿತ್ತು. ಆದರೆ ಅದು ಯಾವ ಕಣ್ಣು ಬಿತ್ತು, ಅದು ಯಾವ ಅವ್ಯವಸ್ಥೆ ಆಯಿತು, ಅದು ಯಾವ್ಯಾವ ಕಾರಣಗಳಿಂದ ಈ ರೀತಿಯಾಗಿ ಆಯಿತು, ಇನ್ನೇನು ತನಿಖೆಯಲ್ಲಿ ಗೊತ್ತಾಗಬೇಕು. ಈಗಾಗಲೇ ಬೆಂಗಳೂರು DC ಜಗದೀಶ್ ಅವರನ್ನ ಯಾಕೆ ಈ ಘಟನೆ ಆಯಿತು, ಹೇಗಾಯಿತು, ಯಾವ್ಯಾವ ವೈಫಲ್ಯ ನಿಟ್ಟಿನಲ್ಲಿ ಸರ್ಕಾರ ತನಿಖೆಗೂ ಕೂಡ ಆದೇಶವನ್ನು ಕೊಟ್ಟಿದೆ. 15 ದಿವಸದ ಒಳಗಡೆ ತನಿಖಾ ವರದಿಯನ್ನು, ಸಮಗ್ರ ತನಿಖೆಯ ವರದಿಯನ್ನು ಕೊಡೋದಕ್ಕೂ ಕೂಡ ಆದೇಶ ಇದೆ. ಒಟ್ಟಿನಲ್ಲಿ ಒಂದೊಂದು ದೃಶ್ಯವೂ ಕೂಡ ಬೆಚ್ಚಿ ಬೀಳಿಸುತ್ತೆ, ಕಣ್ಣಂಚಲ್ಲಿ ನೀರು ತರುತ್ತೆ. RCB ಅಭಿಮಾನಿಗಳೆಲ್ಲರೂ